ಪುಟ್ಟ ತೆಗಿಯಕ್ಕದನ ರೀ ಹೊಡೆದ ಕಡೆ ಎಸ್ಸಲ್ಲಿ ಹೊಡಿತೀರಕ್ಕ ಕೈನ ಊತ ಸ್ವಾಗತ ನಿಮಗೆ ವಂದನೆ ನಿಮಗೆ ಸಂಭ್ರಮ ಸಂತೋಷ ನಮಗೆ. ಸೀಟ್ ಬೆಲ್ಟ್ ಏನಾರು ಹಾಕೊಳಕ್ ಆಗುತ್ತಾ? ನೀವು ಇದೇ ಇರೋದಾರ ಮೇಡಮ್? ನಮ್ದು ಆಕ್ಚುಲಿ ಇಲ್ಲ ಮೇಡಮ್, ಎಲ್ಲ ಈ ಕಡೆ ಮೂಡ್ಲಪಲ್ಲಿ ಇದೆ. ಮೂಡ್ಲಪಲ್ಲಿ ಇದ್ದಿದ್ದು ನಮ್ದು ಒಂದ್ ಸ್ವಲ್ಪ ಜಮೀನ್ದು ವಿಷಯ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇಲ್ಲಾಂದ್ರೆ ನಾನು ಈ ತರ ಕಾರೆಲ್ಲ ಓಡಿಸ್ತಾ ಇರ್ಲಿಲ್ಲ ಮೇಡಮ್. ನಾವು ಇಷ್ಟೊತ್ತಿಗೆ ಒಳ್ಳೆ ಜಮೀನ್ದಾರರಾಗಿರ್ತಾ ಇದ್ವಿ. ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟು ಆಸ್ತಿಗಳೆಲ್ಲ ಕಲ್ಕೊಂಡ್ಬಿಟ್ಟಿದೀವಿ. ಲೆಫ್ಟ್ ಇರೋದು ಅವ್ರದ್ದು ಮನೆ ಇಲ್ಲಿ ಆಗ್ತದಂತೆ. ಈ ಲೆಫ್ಟಾ? ಮನೆ ಇಲ್ಲಿರೋದು. ಸರಿ ಸರಿ ಮೇಡಮ್, ಶನೇಶ್ವರ ಟೆಂಪಲ್ ಇದರ ಆಪೋಸಿಟ್ ರೋಡ್. ಸರಿ. ನಮ್ದು ಏನಾಗ್ಬಿಟ್ಟಿದೆ ಅಂದ್ರೆ ಮೇಡಮ್, ನಮ್ಮ ಅಜ್ಜಿ ಇದಾರಲ್ವಾ ಮೇಡಮ್, ಅವ್ರ ಹೆಸರಲ್ಲಿ ಆಸ್ತಿಗಳಿರೋದು. ಅವರು ಮಾಗಡಿಯಲ್ಲಿ ಕೊಟ್ಟಿದ್ದಿದ್ದವರು. ಸೊ ಮಾಗಡಿಯಲ್ಲಿ ವಾಸ ಮಾಡ್ಕೊಂಡು ಅಲ್ಲೇ ಮಕ್ಕಳೆಲ್ಲ ಇದ್ದಿದ್ದು. ಅವರು ಈ ಬೆರ್ಲು ಬಂದ್ಬಿಟ್ಟು ಆಸ್ತಿ ಪೇಪರ್ಗೆ ಎಲ್ಲ ಸೈನ್ ಆಗಿ ಹಾಕಿದ. ಅಂದ್ರೆ ಅವ್ರಿಗೆ ಬರೆಯಕ್ ಬರಲ್ವಲ್ಲ, ಹೆಬ್ಬಟ್ಟು ಹಾಕ್ಬೇಕಾಗಿತ್ತು. ಸೊ ಹೆಬ್ಬಟ್ಟದ ಏನಾಗ್ಬಿಟ್ಟಿದೆ ಅಂದ್ರೆ ಈ ಚಟ್ನಿ ರುಬ್ತಾರಲ್ವಾ, ಬಂಡೆಕಲ್ಲ, ಆ ಚಟ್ನಿ ರುಬ್ಬವಾಗ ಹಿಂಗ್ ಎಳೆವಾಗ ಬಂಡೆಕಲ್ ಮೇಲೆ ಎಳ್ಕೊಂಡ್ಬಿಟ್ಟವ್ರೆ. ಅದ್ ಎಳ್ಕೊಂಡಾಗ ಏನಾಗ್ಬಿಟ್ಟಿದೆ, ಈಗ ಕೈ ಬೆರ್ಲೆಲ್ಲ ಜಜ್ಜೋಗ್ಬಿಟ್ಟೈತೆ. ಜಜ್ಜಾದ್ಮೇಲೆ ಏನಾಗ್ಬಿಟ್ಟಿದೆ, ಈ ಪೇಪರ್ ಇದಾಯ್ತಾ ಇಲ್ಲ, ಒಂಚೂರು ವ್ಯತ್ಯಾಸ ಆಗಂಗಿಲ್ಲ, ಅದ್ ನಿಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ರು. ಸೊ ಅವ್ರ ಬೆರ್ಲೆಲ್ಲ ಹಂಗ ಆಗ್ಬಿಟ್ಟು ಅದು ಪೇಪರ್ ಏನು ಇದು ಮಾಡಕ್ಕೆ ಆಯ್ತಾ ಇಲ್ಲ ಮೇಡಮ್. ಇನ್ನ ಒಂದ್ ಏನ್ ಹೇಳಿದಾರೆ, ಅವ್ರಿಗೆ ಯಾರು ಬೆರ್ಲು ಕೊಡೋರು ಇದ್ರೆ ಕೈಗೆ, ಅವ್ರ ಬೆರ್ಲು ಅವ್ರಿಗೆ ಹಾಕ್ಬಿಟ್ಟು ಬೇಕಾರೆ ಹಂಗ್ ಮಾಡ್ಕೋಬಹುದು ಅಂತಾನು ಹೇಳಿದಾರೆ. ಈಗ ಅದಕ್ಕೆ ನಾವು ಸುಮಾರು ಒಂದ್ 2-3 ತಿಂಗಳಿಂದ ಬೆರ್ಲು ಕೊಡೋರು ಯಾರು ಇದಾರ ಅಂತ ಹುಡುಕ್ತಾ ಇದ್ವಿ. ಈ ಕೈ ಬೆರ್ಲು ಕೊಡೋರು ಯಾರು ಇದ್ರೆ ಹಾಕ್ಬಿಟ್ಟು ಮಾಡ್ಸೋಣ ಅಂತ. ಯಾರು ಕೊಡ್ತಾರೆ ಸರ್ ಆತರ? ಅಲ್ಲ, ಕೈ ಬೆರಳು ಯಾರು ಕೊಡಕ್ಕೆ ಬೇಕೇ ಬೇಕಲ್ಲ. ಅಂದ್ರೆ ಸುಮಾರು ಒಂದ್ 10 ಎಕರೆ ಜಮೀನ್ ಮೇಡಮ್, ಎಲ್ಲ ಒಂದು 60-70 ಕೋಟಿ ಬರುತ್ತೆ ಆಸ್ತಿ. ಹಂಗಾಗಿ ಯಾರು ಕೈ ಬೆರಳು ಕೊಡಂಗಿದ್ರೆ ಅವ್ರದ್ದು ಬೇಕಾರೆ ಅವ್ರಿಗೊಂದು 5 ಕೋಟಿ ಕೊಟ್ಬಿಡೋಣ ಕೈಗೆ ಅಂತ ಅನ್ಕೊಂಡಿದ್ವಿ ನಾವು. ನಿಮ್ಗೆ ಎಷ್ಟು ಮೇಡಮ್ ವಯಸ್ಸು? ನಮ್ 60 ಮೇಡಮ್. ಅವ್ರಿಗೂ 65 ಆಲ್ಮೋಸ್ಟ್ ಇದೆ ಮೇಡಮ್. ನೀವೇನಾದ್ರು ಕೊಡ್ತೀರಾ ಮೇಡಮ್ ಕೈ ಬೆರಳು? ಬೇಡಪ್ಪ, ದುಡ್ಡಿಗೋಸ್ಕರ ಯಾವ್ದು ಮಾಡಲ್ಲ. ಒಂದ್ 2 ಕೋಟಿ ಆಸ್ತಿ ಬೇಕಾರೆ ಮಾಡ್ಕೊಡ್ತೀನಿ. ಏನ್ ಸರ್ ಅವ್ರನ್ನೇನಕ್ಕೆ ಸರ್ ಹಂಗೆ ಕೇಳ್ತಾ ಇದ್ದೀರಾ? ನಾ ಕೇಳದೆ ಏನಾರ ಹಂಗೇನ ಕೊಡ್ತಾರ, ಕೋಟಿ ಸಿಗ್ತದಲ್ಲ ಅಂತ ನೋಡೋದ್ ಬಿಡ್ರಿ. ಲೆಫ್ಟ್ ಸುಂದರ ಹೊಡಿದೆಲ್ಲ ಮೇಡಮ್. ನೀವೇನಾರು ಹೆಲ್ಪ್ ಮಾಡ್ತೀರಾ? ಇಲ್ಲ ಹೆಲ್ಪ್ ಈ ಕಡೆ ಇಲ್ಲ. ಬನ್ನಿ ಮೇಡಮ್, ಒಂದ್ಸಲಿ ಮಾತಾಡ್ಕೊಂಡ್ ಬರೋಣ ಬನ್ನಿ ಮೇಡಮ್. ಹೋಗ್ಬಿಟ್ಟು ಅಲ್ರಿ, ಇಲ್ಲಿ ಲೆಫ್ಟ್. ಅಲ್ಲ, ಕೈ ಬರ್ಲಿ ಏನಾರು ಕೊಡ್ತೀರಾ ಅಂತ. ಈಗ ಅಯ್ಯೋ, ಮನೆ ಕೇಳಿಲ್ದಲ್ಲ, ಇಲ್ಲಿರೋದು ಅವ್ರ ಮನೆ. ಇಲ್ಲ ಮೇಡಮ್, ನೀವ್ ಹೇಳಿದ್ರಲ್ಲ ಕೊಡ್ತೀನಿ ಅಂತ ಏನೋ ಹೇಳ್ತಾ ಇದ್ರಲ್ಲ. ನಾನೇನ್ ಹೇಳಿಲ್ಲ ಮೇಡಮ್. ಒಂದ್ 5 ಬೆರಳು ಮಾತ್ರ ಕೊಡಿ ಮೇಡಮ್. ನಾನೇನ್ ಮಾಡ್ಲ ಆಮೇಲೆ ಮೇಡಮ್? ನಿಮ್ಗೆ ಅದೇ ಅಮೌಂಟ್ ಈ ಕಡೆ ಬಂದ್ರಿ. ಅಲ್ಲ ಮೇಡಮ್, ಇದು ಈ ವಿಷಯ ಏನಾರು ಸ್ವಲ್ಪ ಏನಾರು ಮಾಡ್ಕೊಡಿ ಮೇಡಮ್. ಅಯ್ಯೋ, ನಾನ್ ಹೆಂಗ್ ಕೊಡಕ್ ಬರುತ್ತೆ? ನಮ್ಮನೇಲಿ ಬೈಯಲ್ವಾ? ನೀವ್ ಹಿಂಗೆ ಸುತ್ತರಿತಾ ಇದೀರಿ. ಇಲ್ಲ ಮೇಡಮ್, ನೀವ್ ಏನಾರು ಬಂದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂತ. ಬೇಡಪ್ಪ, ಬನ್ನಿ ಮೇಡಮ್. ನಮ್ ಯಜಮಾನ್ರ ಆಮೇಲೆ ನಾನ್ ಯಾರ ಕೈಗೆ ಹೊಡ್ಲಿರಿ? ನಾನ್ ಕೆಲ್ಸಕ್ಕೆ ಹೋಗೋದು ಮೇಡಮ್. ಆಮೇಲೆ ನಿಮ್ಗೆ ಬೇಕಾದ್ರೆ ಏನಾರು ಮಾಡ್ಬಿಟ್ಟು ಬೇರೆ ಯಾರ್ದಾರು ಕೊಡ್ತೀನಿ ಮೇಡಮ್. ಹೆಲ್ಪ್ ಮಾಡಿ ಮೇಡಮ್, ಸ್ವಲ್ಪ ಪ್ಲೀಸ್ ಮೇಡಮ್, ಹೆಲ್ಪ್ ಮಾಡಿ ಮೇಡಮ್. ಇಲ್ಲ ಸರ್, ನೀವು ಒಳ್ಳೆ ಚೆನ್ನಾಗಿದ್ದೀರಿ. ಏನ್ ಸರ್ ಹಂಗೆ ಕೇಳ್ತಾ ಇದ್ದೀರಾ? ನಮ್ಮ ಮನೆಗೆ ಹೆಂಗ್ ಪರ್ಮಿಷನ್ ಕೊಡ್ತಾರ? ಕೈ ಇಲ್ದಲ್ಲಿ ನಾನೇನ್ ಮಾಡ್ಲಿ? ಎಲ್ಲಿಗೆ ಹೋಗ್ಲಿ? ಮೇಡಮ್ ಅಲ್ರಿ, ಹಿಂಗ್ ಹೋಗ್ತೀರಿ, ಹಿಂಗ್ ತಿರುಗಿಸ್ರಿ.
ಮೇಡಮ್ ಟೈಮ್ ಆಗುತ್ತೆ ಫಂಕ್ಷನ್ಗೆ ಹೋಗಕ್ಕೆ. ನನ್ಗೆ ಏನಾರ ಒಂದು ಹೆಲ್ಪ್ ಮಾಡಿ ಮೇಡಮ್. ನಿಮ್ಮ ದಮ್ಮಯ್ಯ ಅಯ್ಯೋ ಯಾರು ಕೇಳ್ಕೊಳ್ಳಿ, ನಾನು ಹಂಗೆ ಇದು ಮಾಡಕ್ ಬರುತ್ತೆ. ನಡೀರಿ ಸರ್, ಟೈಮ್ ಆಗುತ್ತೆ. ಟೈಮ್ ಆಗುತ್ತೆ ಸರ್ ನಮಗೆ ಫಂಕ್ಷನ್ಗೆ ಹೋಗಕ್ಕೆ. ರಿಸೆಪ್ಷನ್ಗೆ ಹೋಗ್ಬೇಕು, ಈ ಮುಗಿದ ಮೇಲೆ ಹೋಗೋಣ. ಇಲ್ಲಿ ಸುತ್ತರಿತಿದ್ದೀರಲ್ಲ. ನೀವೇನಾರು ಹೆಲ್ಪ್ ಮಾಡ್ತೀರಾ ಅಂತ ಮೇಡಮ್? ಇಲ್ಲಪ್ಪ ಇಲ್ಲಪ್ಪ, ಅಯ್ಯ ನಮ್ಮನೆ ಗಂಡ್ ಮಕ್ಳು ಸುಮ್ಮನೆ ಇರ್ತಾರನ್ರಿ ಸರ್. ಹೆಲ್ಪ್ ಮಾಡಕ್ಕೆ ಏನಾರು ಹೆಲ್ಪ್ ಮಾಡಿ ಹೇಳಿ ಸರ್. ಸರ್ ನಾನು ಹೆಂಗ್ ಹೇಳಿ ಸರ್? ಅಲ್ರಿ ಈಗ ನಮ್ಮನೆ ಗಂಡ್ ಮಕ್ಳು ಹೋಗ್ಬೇಕಲ್ಲ, ನಮ್ಮ ಮಕ್ಳು ಅವ್ರಿಗೆ ಹೇಳಿ ಮೇಡಮ್, ಏನೇ ಆಕ್ಸಿಡೆಂಟ್ ಆಗೋಯ್ತು ಕೈ. ಹಂಗಲ್ರಿ, ಈಗ ಇರೋದೇ ಇದು ಬಲಗೈ. ಅದೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ತಗೊಂಡ್ ಏನ್ ಕೋಟಿ ತಗೊಂಡ್ ಏನ್ ಮಾಡ್ಲಿ? ಅಲ್ಲ ಮೇಡಮ್, ಬೇಕಾದ್ರೆ ನಿಮ್ ಮನೆ ಕೆಲಸದವ್ರು ಯಾರನ್ನಾರು ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ಳಿ ಮೇಡಮ್. ನಿಮ್ಗೆ ಬೇಡದಿ, ಒಂದು ಹೆಲ್ಪ್ ಮಾಡಿ ಮೇಡಮ್. ಸಾಧ್ಯನೇ ಇಲ್ಲ ಬಿಡ್ರಿ, ನಾನು ಹಂಗೆಲ್ಲ ಅವೆಲ್ಲ ಮಾಡೋದೇ ಇಲ್ಲ. ಬರಲ್ವಾ ಮೇಡಮ್ ನೀವು? ಸರ್ ಇವ್ರು ಎಲ್ಲ ಹೆಲ್ಪ್ ಮಾಡ್ತಾರೆ ಸರ್, ನೋಡಿ ಸರ್. ರೀ ಫಸ್ಟ್ ನನ್ ಫಂಕ್ಷನ್ ಬಿಡ್ರಿ, ಟೈಮ್ ಆಗುತ್ತೆ. ನನ್ ಕೈಲಿ ಆಗಲ್ಲ ಸರ್. ಸರ್ ಹೇಳಿ ಸರ್. ಸರ್ ಸುಮ್ಮನೆ ರೀ ಸರ್. ಸರ್ ಮೇಡಮ್ ಬನ್ನಿ ಮೇಡಮ್, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಲ್ರಿ ಒಂದ್ ನಿಮಿಷ ಕೊಡ್ರಿ. ಇಲ್ಲ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಮೇಡಮ್ ನಾನು. ಏ ಕೊಡಪ್ಪ, ಈಗ ನೋಡಿ ನಾನು ಕರ್ದು ಬಿಡ್ತೀನಿ ಈಗ ಎಲ್ಲಾರು. ಕರ್ಕೊಂಡು ಹೋಗ್ತೀನಿ ಮೇಡಮ್ ನಾನು. ಇಲ್ಲ ಮೇಡಮ್, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಇವಾಗ ನಾನು. ಎಲ್ಲಿಗೆ ಹೋಗ್ತೀಯ? ಹಾಸ್ಪಿಟ್ಲಿಗೆ. ನನ್ ಪರ್ಮಿಷನ್ ಇಲ್ದಲ್ಲ ಏನ್ ಮಾಡ್ತೀಯ? ನಿಮ್ ಪರ್ಮಿಷನ್ ಏನ್ ಬೇಡ ಬಿಡಿ ಮೇಡಮ್, ನೀವು ನಿದ್ದೆ ಮಾಡ್ಬಿಡ್ತೀರಾ ಅಲ್ವಾ? ಹಾ ಪಾಪ ಇದಾಗ್ತೀನಿ, ಇವಾಗ ನಿದ್ದೆ ಮಾಡ್ಬಿಡ್ತೀರಾ ನೀವು? ಹೇಳೋ ನಾನೀಗ ಕಾಪಾಡೆ. ಇಲ್ಲ ಅಕ್ಕ, ನನಗೆ ಕೈ ಮಾತ್ರ ಬೇಕಾಗ ಪ್ಲೀಸ್. ಹಾ ಕೊಡೋದಂತ ಆಸ್ಪತ್ರೆಗೆ ಹೋಗು. ನಮ್ಮ ಅಜ್ಜಿ ಆಸ್ತಿ ಸರ್ ಇದಾಗ್ಬಿಟ್ಟೈತೆ. ನೋಡ ಹೊಡೆದು ಬಿಡ್ತೀನಿ ನಾನು. ನಿನ್ನ ಅಜ್ಜಿ ತರ ಇನ್ನ ಕಾಣಿಸ್ತಾ ಇದೆಯಾ? ಇಲ್ಲ ಹೊಡೆದು ಬಿಡ್ತೀನಿ ನಾನು. ಪ್ಲೀಸ್ ಕಾಪಾಡಿ, ಹೆಲ್ಪ್ ಮಾಡಿ ಅಕ್ಕ. ಹೆಲ್ಪ್ ಮಾಡಿ ಅಕ್ಕ. ಹೊಡೆದು ಬಿಡ್ತೀನಿ. ಕಾಪಾಡಿ. ಇಲ್ಲ ಅಕ್ಕ, ನಿಮ್ಮ ಹಾಸ್ಪಿಟ್ಲ್ ಕರ್ಕೊಂಡು ನಿದ್ದೆ ಮಾಡ್ಬಿಡಿ. ನಿಮ್ಮ ಅಜ್ಜಿ ನಮ್ಮ ಅಜ್ಜಿನೇ ಏನು ಯಾವನ ನೀನು? ಹೊಡಿಬೇಡಕ್ಕ, ನೋವ್ತಾ ಇದಕ್ಕ, ಹೊಡಿಬೇಡಕ್ಕ. ನಾ ಪೊಲೀಸ್ ಹೇಳ್ತೀರಲ್ಲ. ಪೊಲೀಸ್ ಎಂತಿನ ಹಾ ಬಾಯ್ ಕರ್ಕೊಂಡು ಅಕ್ಕ. ಹಂಗಂದ್ರೆ ಸೂದಿ ಹಾಕ್ಬಿಡ್ತೀನಿ ಅಕ್ಕ ನಿಮ್ಗೆ. ಇಲ್ಲಾಂದ್ರೆ ನೀವು ಹೋಗಿ ನಿಮ್ ಯಜಮಾನ್ರಿಗೆ ಹೇಳ್ಬಿಡ್ತೀರ ಅಕ್ಕ. ಅಕ್ಕ ಸೂದಿ ನಿಮ್ಗೆ ಹಾಕ್ಬಿಡ್ತೀನಿ ಅಕ್ಕ. ಹಂಗ ಹೋಗಿ ನಿಮ್ ಯಜಮಾನ್ರಿಗೆ ಹೇಳ್ಬಿಟ್ರೆ ಆಮೇಲೆ ಸುಮ್ನೆ ಮತ್ತೆ ಹಾಕ್ಬಿಡ್ತೀನಿ ನಿಮ್ಗೆ. ಸುಮ್ನೆ ಕಾಪಾಡಿ, ಕಾಪಾಡಿ, ಏನು ಕಾಪಾಡ್ಬೇಕು? ಕಾಪಾಡಿ, ನಿಮ್ಮನ್ನ ಕಾಪಾಡ್ತೀನಿ. ಬಿಡು ಬಿಡು, ಸ್ಪ್ರೇ ಹೊಡೆದು ಕಾಪಾಡಿ, ಕಿರ್ಚಿದ್ರೆ ಹಾಕ್ಬಿಡ್ತೀನಿ. ಮತ್ತೆ ಬಿಡು, ಏನು ಮಾಡಬಾರ್ದು ಬಿಡು. ಸ್ಪ್ರೇ ಹೊಡಿತೀನಿ. ಏನು ಬೇಡ, ಸ್ಪ್ರೇ ಹೊಡಿತೀನಿ. ಬೇಡ, ಸ್ಪ್ರೇ ಹೊಡಿತೀನಿ. ಏಯ್ ಸ್ಪ್ರೇ ಹೊಡಿತೀನಿ ಬಿಡಕ್ಕ. ಏಯ್ ಸುಮ್ ಕೂತ್ಕೊಳ್ಳ, ದೇವ್ರು ನಿನ್ ಮೆಚ್ಚಲ್ಲ. ನನ್ ಕೈ ಬೇಕಕ್ಕ. ನಮ್ಮ ಅಜ್ಜಿ ಆಸ್ತಿ ಏನ್ ಮಾಡ್ಲಿ ಅಕ್ಕ ನಾನು? ಹೌದಾ? ರುಬ್ಬಕಲ್ಲಲ್ಲಿ ಕೈ ಕೊಟ್ಬಿಟ್ಟು ಹಿಂಗ್ ಆಗ್ಬಿಟ್ಟಿದೆ ಅಕ್ಕ. ಈಗ ನನ್ಗೆ ಆಸ್ತಿ ಇಲ್ದಂಗ ಆಗ್ಬಿಟ್ಟೈತಕ್ಕ. ಈಗ ನಾನ್ ಡೈಲಿ ನೋಡಿ ಈ ತರ ಗಾಡಿ ಓಡಿಸ್ಕೊಂಡು ದುಡಿಮೆ ಮಾಡ್ಕೊಂಡು ನನ್ ಕೈ ತಿನ್ನಕ್ ಆಯ್ತಾ ಇಲ್ಲ ಅಕ್ಕ. ಈಗ ನಾವು ದೊಡ್ಡ ಜಮೀನ್ದಾರ ಅಕ್ಕ. ನಾವು ಅವ್ರ ಕೈ ರುಬ್ಬಕಲ್ಲಲ್ಲಿ ಕೊಟ್ಬಿಟ್ಟು ಹಂಗ್ ಮಾಡ್ಕೊಂಡ್ಬಿಟ್ಟಿದೀವಿ ಅಕ್ಕ. ಅದಕ್ಕೆ ಕೈ ಮಾತ್ರ ಕೊಡಕ. ನಿನ್ ಕೈ ನೋಡಕ ಕೊಡಕ ಒಂದ್ಸತಿ, ಬಾ ಆಸ್ಪತ್ರೆಗೆ ಕೈ ತೋರ್ಸಕ ಒಂದ್ಸತಿ, ಬಾ ಆಸ್ಪತ್ರೆಗೆ ಹೋಗಿ ಕೈ ತೋರ್ಸಕ ಒಂದ್ಸತಿ, ಕರ್ಕೊಂಡು ಹೋಗ್ತೀನಿ. ಕೈ ತೋರ್ಸಕ ನಿಂದು. ಅಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಬಾ. ಕೈ ತೋರ್ಸಕ. ನಮ್ಮ ಅಜ್ಜಿ ಕೈ ಕೈ ತೋರ್ಸೋದ್ ಬೇಡ, ಆಸ್ಪತ್ರೆಗೆ ಹೋಗೋಣ ಬಾ. ತೆಗಿಯಕ್ಕದನ ರೀ, ಹೊಡೆದ ಕಡೆ ಎಸ್ಸಲ್ಲಿ ಹೊಡಿತೀರಕ್ಕ. ಕೈನ ಹೋಗ್ತಾ ತೆಗಿಯೋ. ಒಂದ್ಸಲಿ ಮಾಡ್ತಾರೆ. ಬಾರಪ್ಪ ಬಾರಪ್ಪ. ಏನ್ ಅವ್ರು ಬರಲ್ಲ, ಅವ್ರೆಲ್ಲ ನಮ್ಮೋರೆ. ಅವರೆಲ್ಲ ನಮ್ಮೋರೆ, ಅವರೆಲ್ಲ ಬಾರಪ್ಪ. ಸರಿ ಬಾರಿ, ಕಾಪಾಡಿ, ಬಾರಪ್ಪ. ಸರಿಯಾ ನೋಡಿದ್ರ ಹೊಡಿತಾನೆ ಇದ್ರ. ನನ್ ಕೈ ನೋವ್ತಾ ಇದ್ದ ಗೊತ್ತಾ? ಸರಿಯಾ ನೀ ಕದ ತೆಗೆ. ನೀವೇನಕ್ಕೆ ಹಂಗ ಹೊಡಿತಾ ಇದ್ರ ನನಗೆ? ಕದ ತೆಗೆ ಫಸ್ಟ್, ಆಮೇಲೆ ನೀನ್ ಬೇಕಾ ನಾನ್ ಮಾಡ್ತೀನಿ. ನಿಮ್ಮ ಮೊಮ್ಮಗನ್ ತರ ಕಾಣಿಸ್ತಾ ಇಲ್ವಾಕ? ನೀನ್ ಮೊದ್ಲು ನನಗೆ ಕದ ತೆಗೆ. ನಿಮ್ಮ ಮೊಮ್ಮಗನ್ ತರ ಕಾಣಿಸ್ತಾ ಇದ್ರೆ ಕಾಣಿಸ್ತಾ ಇಲ್ವಾ? ಮಗ ಇರ್ಲಿ, ಹಾ, ನಿಮ್ಮ ಅಮ್ಮಗೆ ಹಿಂಗಾದ್ರೆ ಸುಮ್ಮನೆ ಇರ್ತೀಯಾ? ಅದಕ್ಕೆ ನಮ್ಮ ಅಜ್ಜಿಗೆ ಇವಾಗ ಕೈ ಬೇಕಾಗಿರೋದು. ನಿಮ್ಮ ಅಮ್ಮಗೆ ಎಷ್ಟು ಇಂಪಾರ್ಟೆಂಟ್, ನನ್ನ ಮಗು ಅಷ್ಟು.
ಅವ್ರಿಗೇನೋ ಒಂದ್ 2 ಕೋಟಿ ಕಾಸು ನನ್ ಮಗಗ್ ಇನ್ನು ಮದುವೆ ಮಾಡ್ಬೇಕು. ಮುಂದ್ 2 ಕೋಟಿ ಕಾಸು ಕೊಡ್ತೀನಿ ಅಕ್ಕ. 2 ಕೋಟಿ 2 ಅಲ್ಲ 10 ಕೋಟಿ ಕೊಟ್ರು ಕೊಡಲ್ಲ. ಅಕ್ಕ. ಇನ್ನೊಂದೆರಡು ಟಿಟಿ ಇಸ್ಕೊಡ್ತೀನಿ ಅಕ್ಕ ಅವ್ರಿಗೆ. ಟಿಟಿ ಇಸ್ಕೊಡ್ತೀನಿ ಅವ್ರಿಗೆ. ಒಂದೆರಡು ಟಿಟಿ ಇಸ್ಕೊಡ್ತೀನಿ. ಬೇಕಾದ್ರೆ ಎಲ್ಲರೂ ಒಂದು ಸೈಟ್ ಈಸ್ಕೊಡ್ತೀನಿ. ಬೇಕಾದ್ರೆ ಒಂದ್ ಮನೆ ಕಟ್ಕೊಡ್ತೀನಿ. ಎಲ್ಲಾ ಮಾಡ್ಕೊಡ್ತೀನಿ. ನಿನ್ ಕೈ ಮಾತ್ರ ಸ್ವಲ್ಪ ಕೊಡಿ. ಕೈ ತೋರ್ಸಿ ಕೈ ಎಷ್ಟು ಚೆನ್ನಾಗಿ ಫಿಂಗರ್ ಪ್ರಿಂಟ್ ಎಷ್ಟು ಚೆನ್ನಾಗೈತೆ. ಫಿಂಗರ್ ಪ್ರಿಂಟ್ ಎಷ್ಟು ಚೆನ್ನಾಗಿ. ಫಸ್ಟ್ ಡೋರ್ ತೆಗಿ. ಡೋರ್ ತೆಗಿಯಪ್ಪ. ಹಂಗೆ ಏನಕ್ಕೆ ಡೋರ್ ತೆಗಿಯೋದು? ನಾನೇನ್ ಮಾಡಿ ನಿನಗೆ? ನೀವ್ ಮಾಡ್ಬೇಕು ಇವಾಗ ನನ್ಗೆ ಏನಾದ್ರು. ಮೊದ್ಲು ನೀ ಡೋರ್ ತೆಗಿ, ಆಮೇಲೆ ಮಾತಾಡು. ಡೋರ್ ತೆಗಿ. ಪಟ 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 ಅಂತ ಹೊಡೆದಿದ್ದಕ್ಕೆ ಹಿಂಗ ಅನ್ಯಾಯ ಮಾಡಿದ್ರೆ ಯಾರು ಒಪ್ತಾನ ದೇವ್ರು? ನೀವ್ ಒಪ್ಪಲ್ಲ ಇವಾಗ? ನಾನೇ ನಿನ್ನೆ ಅವ್ವನ ಅಜ್ಜಿನ ನಿಮ್ ತಾತನ ಯಾವ ನಾನು ಕೊಡಕ್ಕೆ? ಅಜ್ಜಿ ನಿಮ್ಮ ಅಮ್ಮಂದೇ ಕೊಡು. ಅದೇ ಉಳಿತೈತಲ್ಲ 5 ಕೋಟಿ. 65 ವಯಸ್ಸು ಅಲ್ಲ, ನಿಮ್ಮ ಅಮ್ಮನ್ ಕೊಡು. 65 ವಯಸ್ಸು ಆಗಿರ್ಬೇಕಕ್ಕ. ಯಾರಿಗೆ? ನನಗಿನ 50 ವರ್ಷ. ಫಾರ್ವರ್ಡ್ ಮಾಡೋ. ನಿಮ್ಗೆ ಎಷ್ಟು ಮೇಡಮ್ ವಯಸ್ಸು? ನಮ್ 60. ನೀನ್ ಆವಾಗ್ಲೇ 65 ಅಂದ್ರಲ್ಲ. ಯಾವನ್ ಹೇಳಿದ್ದು? ಸರಿ ಇತ್ತಲ್ ತಲೆ. ನೀ ಕೊಡಪ್ಪ ಫಸ್ಟ್. ನಂಗೆ ಯಾವ ಬೆಲ್ಟ್ ಬೇಡ. ಇರಿ ನೀ ಕೊಡು. ನೀನ್ ಮೊದ್ಲೆ ದೇವ್ರ ಮೆಚ್ಚಂತ ಕೆಲಸ ಮಾಡು. ದೇವ್ರ ಹೇಳ್ತೀನಿ ನೋಡು, 1 ರೂಪಾಯಿ ಸಿಗ್ಲಿ ನ್ಯಾಯಕ್ಕೆ ದುಡಿಬೇಕು. ಇನ್ನೊಬ್ಬರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿದ್ರೆ ಯಾರು ಬದುಕಲ್ಲ. ನಿಮ್ಗೆ ನಾನು ಮೋಸ ಮಾಡಲ್ಲ ಅಕ್ಕ. ಪ್ರಾಮಿಸ್ ಅಕ್ಕ. ನೀ ಮೋಸ ಇದು ಅಜ್ಜಿ ಮೇಲೆ ಆಣೆಗೂ ಕೂಡ ಹಾಕಿಲ್ಲಿ ಮೋಸ ಮಾಡೋದು. ಇದು ಮೋಸ ಇಲ್ಲ. ನಮ್ಮ ಅಜ್ಜಿ ಮೇಲೆ ಆಣೆಗೂ ನಿಮ್ಗೆ 5 ಕೋಟಿ ಕೊಡ್ತೀನಿ ಅಕ್ಕ. ಅಲ್ಲ. ನೀನ್ 5 ಬೆರಳಿಗೆ 5 ಕೋಟಿ ಕೊಡ್ತೀನಿ. 5 ಕೋಟಿ ಅಲ್ಲ, ನೀನ್ 1000 ಕೋಟಿ ಕೊಟ್ರು ಕೊಡಲ್ಲ. ಯಾಕಕ್ಕ? ನನಗ್ ಬೇಡವಾ? ನಾನು ಉಣ್ಣಕ್ ಬೇಡವಾ? ಸ್ಪೂನಲ್ಲಿ ತಿನ್ನಿ. ತಿನ್ನಕ್ ಬೇಡವಾ? ಸ್ಪೂನಲ್ಲಿ ತಿನ್ನಿ ಅಕ್ಕ. ಫಸ್ಟ್ ನನಗೆ ಪರ್ಸ್ ಕೊಡು. ಈಗ ರುಬ್ಬ ಕಲ್ಲಲ್ಲಿ ಹಿಂಗ್ ರುಬ್ಬವಾಗಿ ಹಿಂಗ್ ಹಾಕ್ಬಿಟ್ಟು ಹಿಂಗ್ ಎಳ್ಕೊಂಡ್ಬಿಟ್ಟವ್ರೆ ರುಬ್ಬೋಗ್ಬಿಟ್ಟೈತೆ. ಅದಕ್ಕೆ ಬೇರೆ ಬೆಳ್ಳ ಹಾಕ್ಸು. ಅಲ್ಲಿ ಸಿಗ್ತವೆ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ನಾವಲ್ಲ ಸರ್ಜರಿ ಮಾಡ್ತಾರಲ್ಲಿ ಡಾಕ್ಟರ್. ಅಕ್ಕ ಒರಿಜಿನಲ್ ಹಾಕ್ಬಿಟ್ಟು ತಂಬಾಕ್ಬೇಕಕ್ಕ ಅಲ್ಲಿ. ಒರಿಜಿನಲ್ ಹಾಕ್ ಕೊಡ್ತಾರಪ್ಪ ನಿನಗೆ. ಒರಿಜಿನಲ್ ನಿಮ್ದು ಕೊಟ್ರೆ ಹಾಕೊಡ್ತಾರೆ ಇವಾಗ. ಅಲ್ಲ ಅದರ ನಿಮ್ದು ಕೊಟ್ರೆ ಹಾಕೊಡ್ತಾರೆ. ಕೊಡ್ತೀರಾ ಕೊಡಲ್ವಾ ಹೇಳ್ಬಿಡಿ ನೀವು. ಬರ್ತಾ ಇಲ್ಲ. ನೀ ಫಸ್ಟ್ ನನಗೆ ಕದ ತೆಗಿ, ನಾನು ಆಮೇಲೆ ಹೇಳ್ತೇನೆ. ಸರಿ ಆಯ್ತು ಬಿಡಿ. ನೀ ಕದ ತೆಗಿಸು ಫಸ್ಟ್. ಕದ ತೆಗಿಸ್. ನನಗೆ ಫೋನ್ ಕೊಡು. ಫೋನ್ ಏನ್ ಹೇಳಲ್ಲ ತಾನೆ? ಏನು ಹೇಳಲ್ಲ. ನೀನ್ ಒಂದು ಶಬ್ದ ಹೇಳಲ್ಲ. ಪಕ್ಕ. ಈಗ ನಾವು ಫಂಕ್ಷನ್ ಕಳ್ಸಪ್ಪ ನಮ್ಮನ್ನ. ನಾನೇ ಫಂಕ್ಷನ್ ಸರಿ ಬನ್ನಿ ನಿಮ್ಮ ಇವ್ರ ಮನೆಗೆ ಹೋಗೋಣ. ಪರ್ಸ್ ಕೊಡು. ಹೋಗೋಣ ಬನ್ನಿ ನಿಮ್ ಮನೆಯವ್ರ ಹತ್ರ ಹೋಗೋಣ. ಫೋನ್ ಕೊಡು ಮೊದ್ಲೇ. ಈಗ ನೀವು ನಾನು ಬರ್ತೀರಾ ತಾನೆ ಹಾಸ್ಪಿಟ್ಲಿಗೆ? ಬರ್ತೀನಿ. ಮತ್ತೆ ಅದಕ್ಕೆ ಇವಾಗ ಅವ್ರ ಮನೆ ಹತ್ರ ಹೋಗೋಣ ಬನ್ನಿ. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಬೇಕಾದ್ರೆ ಕರ್ಕೊಂಡ್ ಬರ್ತೀನಿ. ಎಲ್ಲಿ ಕರ್ಕೊಂಡ್ ಬರ್ತೀಯ? ಹಾಸ್ಪಿಟ್ಲಿಗೆ. ಫಂಕ್ಷನ್ ಹೋಗೋದ್ ಬಿಡ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಕ್ಕ. ನಿಮ್ ಫೋನ್ ಕೊಡು ಮೊದ್ಲೇ. ನಿಮ್ ಮನೆ ಹತ್ರ ಹೋಗೋಣ. ಅವ್ರು ನಿಮ್ಮ ಇವ್ರ ಮನೆ ಹತ್ರ ಹೋಗೋಣ ಬನ್ನಿ ಫಸ್ಟ್. ಅಳ್ತಾಳ ಅವಳಿಗೆ ಸಮಾಧಾನ ಮಾಡ್ಬೇಕು ನಾನು. ಅವ್ರೇನ್ ಅಳಲ್ಲ ಬನ್ನಿ. ಇವಾಗ ಇವ್ರ ಮನೆಗೆ ಹೋಗೋಣ, ನಿಮ್ ಮಗಳ ಮನೆಗೆ. ಸರ್ ಬನ್ನಿ ಸರ್, ಅವ್ರು ಒಪ್ಕೊಂಡಿದ್ದಾರೆ ಬನ್ನಿ ಸರ್. ನೀವು ಒಪ್ಸಿದ್ರಲ್ಲ, ನಿಮ್ಗೆ ಒಪ್ಕೊಂಡಲ್ಲ ಅಷ್ಟೇ ಸಾಕ್ಬಿಡಿ ನನ್ಗೆ. ನೀವು ಒಪ್ಕೊಂಡ್ರಲ್ಲ ನನ್ಗೆ ಅಷ್ಟೇ ಖುಷಿ. ಅವರು ಒಪ್ಕೊಂಡಿದ್ದಾರೆ ಬನ್ನಿ ಸರ್. ಹಾ ಒಪ್ಕೊಂಡ್ರು. ನಿಮ್ಮ ಎಲ್ಲಿ ಡ್ರಾಪ್ ಮಾಡ್ಬೇಕು ಸರ್ ನಿಮ್ಮನ್ನ? ಫಸ್ಟ್ ಅಮೌಂಟ್ ಡ್ರಾಪ್ ಮಾಡಪ್ಪ, ಮದ್ವೆಗೆ ಹೋಗ್ಬೇಕು. ನೀನ್ ಎಂತ ಮಾರಯ್ಯ ದುಡಿಮೆ ಮಾಡ ನೀ ಕತ್ತಿನ ಬಾ. ನನ್ ಮಗ 20 ವರ್ಷ ಆಯ್ತು ದುಡಿಯಕತ್ತಿ. ಇಂತ ಅನ್ಯಾಯ ಮಾಡ್ಲಿಲ್ಲ ನನ್ ಮಗ. ಈ ತರ ಮೋಸ ಅನ್ಯಾಯ ಮಾಡಬಾರ್ದು ಯಾರಿಗೂ. ಏನಕ್ಕ ಅವ್ರು ಹತ್ತಿದ ತಕ್ಷಣ ಹಿಂಗ್ ರಿವರ್ಸ್ ಆಗ್ಬಿಟ್ರಲ್ಲ? ಯಾರು ರಿವರ್ಸರಾಗ್ಲಿ ಯಾರಾಗ್ಲಮ್ಮ, ತಾಯಿ ನೋಡ್ರಿ ನಮ್ಮನ್ನ. ಒಂದ್ ಹೆಣ್ಣು ಅಂತಂದು ಇದು ಮಾಡ್ಬೇಡ್ರಿ. 5 ಕೋಟಿ ಕೊಡ್ತೀನಲ್ಲ. ನೀನ್ 10 ಕೋಟಿ ಕೊಟ್ರು ಆಮೇಲೆ ಇಸ್ಕಂತ ಕೊಡು. ಮೊದ್ಲು ಪರ್ಸ್ ಕೊಡು. ಅವ್ರ ಮನೆ ಹತ್ರ ಹೋಗೋಣ ಬನ್ನಿ. ಫಸ್ಟ್ ಪರ್ಸ್ ಕೊಡು ನೀನು. ಅವ್ರ ಮನೆ ಹತ್ರ ಹೋಗೋಣ ಬನ್ನಿ. ಮದುವೆ ಊಟ ಅಕ್ಕ, ಮದುವೆ ಊಟ ಅಕ್ಕ. ಫಸ್ಟ್ ಮೊಬೈಲ್ ಕೊಡು. ಅಕ್ಕ ನನ್ಗೆ ಏನ್ ಊಟ ಮಾಡೋರು ಅಂತ ಹೇಳಿದ್ರೆ? ನನಗ್ ಗೊತ್ತಿಲ್ಲಪ್ಪ, ಅವಳನ್ನ ಕೇಳು. ಅವಳು ಬುಕ್ ಮಾಡಿರೋದು. ಅಲ್ಲ ಏನದು ಹಿಂದೂಗಳ ಮದುವೆನಾ ಮುಸ್ಲಿಂ? ನನಗೂ ಗೊತ್ತಿಲ್ಲ ಏನು ಅಂತ. ಅಲ್ಲಕ್ಕ ಮುಸ್ಲಿಮ್ಸ್ ಅವ್ರ ಮದುವೆ ನನಗೂ ಗೊತ್ತಿಲ್ಲಪ್ಪ. ನನ್ಗೆ ಮುಸ್ಲಿಮ್ಸ್ ಅವ್ರ ಮದುವೆ ನನ್ಗೆ ಯಾಕೆ ಹಿಂಗ್ ಬೆನ್ನತ್ತಿದ್ಯಾ? ಅಕ್ಕ ಒಂದ್ ನಿಮಿಷ ಹೇಳೋದ್ ಕೇಳಿ. ಮುಸ್ಲಿಮ್ಸ್ ಅವ್ರ ಮದುವೆ ಆದ್ರೆ ಮಟನ್ ಊಟ ಇರ್ತದೆ. ಮುಸ್ಲಿಮ್ಸ್ಗೆಲ್ಲ ಹೋಗಲ್ಲಪ್ಪ. ಹಂಗಂದ್ರೆ ಹಿಂದೂಗಳದ? ನಂಗೆ ಗೊತ್ತಿಲ್ಲ, ಅವಳಿಗೆ ಕೇಳೋಣ. ಊಟ ಇರ್ತದೆ ಹಂಗಂದ್ರೆ. ಫಸ್ಟ್ ಫೋನ್ ಕೊಡಿಲ್ಲ ನನಗೆ, ಅರ್ಜೆಂಟ್. ಒಬ್ಬಟ್ಟು ಒಬ್ಬಟ್ಟು ಪಾಯಸ. ಒಬ್ಬಟ್ಟು ಪಾಯಸ ಆಮೇಲೆ ಏನೇನು ಇರ್ತದೆ ಮೇಡಮ್?
ಒಬ್ಬಟ್ಟು, ಪಾಯಸ, 3-4 ತರ ಪಲ್ಯಗಳು, ಪಲಾವು, ರುಮಾಲಿ ರೊಟ್ಟಿ, ಪನ್ನೀರ್ ಗ್ರೇವಿ ಮಸಾಲ, ಅನ್ನ ರಸಮ್ಮು, ಅನ್ನ ಸಾಂಬಾರು, ಕದ ತೆಗಿಯಪ್ಪ ಮಾರಯ್ಯ. ಮೊಸರನ್ನ, ಆಮೇಲೆ ಲಾಸ್ಟ್ ಅಲ್ಲಿ ಬಾಳೆಹಣ್ಣು ಕೊಡ್ತಾರೆ, ಐಸ್ ಕ್ರೀಮ್ ಕೊಡ್ತಾರೆ. ಅದಾದ್ಮೇಲೆ ತೆಂಗಿನಕಾಯಿ ಕವರ್ ಕೊಡ್ತಾರಕ್ಕ, ತಾಂಬೂಲ ಕೊಡ್ತಾರೆ. ಅದೆಲ್ಲ ತಗೊಂಡು ಇಲ್ಲಿ ಬಂದ್ಬಿಟ್ಟು ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ. ಸರಿ, ಓಕೆನಾ ಸರ್ ನಿಮ್ಗೆ? ಓಕೆ ಸರ್. ಫಸ್ಟ್ ಕದ ತೆಗಿಯಪ್ಪ ನನಗೆ. ರುಮಾಲಿ ರೊಟ್ಟಿ 4 ರೊಟ್ಟಿ ಎಕ್ಸ್ಟ್ರಾ ಹಾಕ್ಸ್ಬೇಕು ನನಗೆ. ಏನ್ ಮಾಡ್ತಾರೆ ಬಾರ ಇಲ್ಲಿ. ಅವ್ರಿಗೆ ಯಾರಿಗೂ ಕಾಣಿಸಲ್ಲ ಅಕ್ಕ, ಒಳಗಡೆ ಕೂತಿರೋದು ನಾವು ಕರೆಯೋರ್ಗು ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಹೊರಗಡೆ ಕೂತಿರೋದು. ಅವ್ರು ನಿಮ್ಗೆ ಕರೀತಾರೆ. ತೆಗಿಯಪ್ಪ ನನಗೆ ಡೋರ್. ನನಗೆ 4 ಹೋಳಿಗೆ ಎಕ್ಸ್ಟ್ರಾ ಹಾಕ್ಸ್ಬೇಕು ಮದ್ವೆಯಲ್ಲಿ. ನಿಂಗೆ 10 ಹಾಕ್ಸ್ತೀನಿ ಬಾ ಬೇಕಾದ್ರೆ. ಆಯ್ತಾ? ನಂದೇ ನಿನಗೆ ಹಾಕ್ಸ್ತೀನಿ ಬಾ. ಆಯ್ತು, 10 ಹೋಳಿಗೆ, ಬಾರಿ 4 ರುಮಾಲಿ ರೊಟ್ಟಿಗಳು, 4-5 ರುಮಾಲಿ ರೊಟ್ಟಿಗಳು, ಮಸಾಲೆ ದೋಸೆ ಏನಾರು ಹಾಕ್ಸ್ತಾವ್ರ ಏನಕ್ಕ? ಇಲ್ಲಿ ಹಿಂದ್ಗಡೆ ಕುಂದು ಬನ್ನಿ ಮೇಡಮ್. ಏನು ಕದ ತೆಗಿ. ನೀ ಕದ ತೆಗ್ಸಿ ಹೇಳ್ತೀನಿ ಫಸ್ಟ್. ಇಲ್ಲ ಬನ್ನಿ, ಹಂಗೆ ಕೂತ್ಕೊಳ್ಳಿ. ಮದುವೆಗೆ ಹೋಗೋಣ. ಇವಾಗ ಏನ್ ಹೇಳ್ಬಾರ್ದು ಅವ್ರಿಗೆಲ್ಲ. ನೀವು ಸೈಲೆಂಟ್ ಆಗಿರ್ಬೇಕು. ಮದುವೆ ಅಲ್ಲ ಇರೋದು. ಸರಿ ಅಕ್ಕ, ಹೋಗೋಣ ಅಕ್ಕ. ಏನ ಪರ್ಸ್ ಕೊಡ್ಸ ಫಸ್ಟ್. ಪರ್ಸ್ ನನ್ನ ಹತ್ರ ಎಲ್ಲ ಐತೆ ಕೊಡಪ್ಪ. ನೀನು ತಲೆ ತಿನ್ಬೇಡ ನನಗೆ. ಅಕ್ಕ. ನಾನೇನಕ್ಕ ಮಾಡ್ದೆ? ನೀ ಕೊಡಪ್ಪ. ನೀನು ಏನ ಗಾಡಿ ನಿಲ್ಸು, ನೀನ್ ಹೇಳ್ತೀನಿ. ಏನಾಯ್ತು? ಅಕ್ಕ ನಾನೇನ್ ಮಾಡ್ದೆ? ಏನೇನ ಮಾತಾಡ್ತೀನಿ ನನ್ನ. ನಾನೇನ್ ಮಾತಾಡ್ದಕ್ಕ? ಅಕ್ಕ ಮದ್ವೆ ಊಟಕ್ಕೆ ನನ್ನನ್ನು ಕರ್ಕೊಂಡು ಹೋಗಿ ಒಂದ್ 10 ಹೋಳಿಗೆ ಎಕ್ಸ್ಟ್ರಾ ಹಾಕಿ, ಫಸ್ಟ್ ಫೋನ್ ಇಸ್ಕೊಳ್ಳಿ. ಮೊಬೈಲ್ ಎಲ್ಲ ಮಸಾಲೆ ದೋಸೆ ಏನಾರು ಹಾಕಿದ್ರೆ ಎಕ್ಸ್ಟ್ರಾ ಹಾಕ್ಸಿ ಅಂತ ಹೇಳ್ದೆ ಅಕ್ಕ. ನಂದೇನಾರು ತಪ್ಪಾಯ್ತಾ ಅಕ್ಕ? ಮೊಬೈಲ್ ಇಸ್ಕೊಳ್ಳಿ ಫಸ್ಟ್. ಮೊಬೈಲ್ ಕೊಡಿ, ಮೊಬೈಲ್ ಹಾಕಿ. ಅದೇ ಒಂದ್ 10 ಹೋಳಿಗೆ ಎಕ್ಸ್ಟ್ರಾ ಹಾಕ್ಸದ್ಮೇಲೆ ಕೊಡ್ತೀನಿ ಅಂತ ಹೇಳಿ. ಎಲ್ಲಕ್ಕೂ ಹಾಕ್ಸ್ತೀನಿ ಕೊಡಪ್ಪ. ನಂದು ನಿನಗೆ ಹಾಕ್ಸ್ತೀನಿ ಕೊಡು. ನಾನೇ ತಿನ್ನಲ್ಲ. ನಿಮ್ ಊಟನ ನನಗೆ ಹಾ ಕೊಡಿಸ್ತೀನಿ. ಆಯ್ತು, ಎಲ್ಲ ನಿಂಗೆ ಕೊಡಿಸ್ತೀನಿ ತಂಬ. ನಿಮ್ ಮೊಬೈಲ್ ಕೊಡಿ ನನಗೆ ಮೊದ್ಲೆ. ಮೊಬೈಲ್ ಕೊಡಿ ಸರ್, ಮೊಬೈಲ್ ಕೊಟ್ಬಿಡ್ಲ ಮೇಡಮ್? ಕೊಡಿ. ಇಲ್ಲ ಆಮೇಲೆ ಹೋಳಿಗೆ ಹಾಕ್ಸಿಲ್ಲ ಅಂದ್ರೆ ನನಗೆ ಇಲ್ಲ, ನಾವು ಹಾಕ್ಸ್ತೀವಿ, ಕೊಡಿ. ಕೊಡಿ, ನಾನು ಹಾಕ್ಸ್ತೀನಿ. ನಿಮ್ಗೆ ಯಾರು ಬೇಡ ಸ್ವಲ್ಪ ಅಂದ್ರೆ ಕವರಲ್ಲೂ ಹಂಗೆ ಸ್ವಲ್ಪ ಹಾಕೊಡಿ ಅಕ್ಕ. ಎಂತದೇ ಬೇಡ ಕೊಡಪ್ಪ. ಅಲ್ಲ ನಮಗೂ ಪಾರ್ಸಲ್. ಹೋಳಿಗೆ ಸ್ವಲ್ಪ ಕವರಲ್ಲಿ ಸ್ವಲ್ಪ ಊಟ ಗಿಟ್ಟ ಎಲ್ಲ ಹಾಕೊಟ್ರೆ ನಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲೂ ಎಲ್ಲ ತಿಂತೀವಿ ಅಕ್ಕ. ನೀವು ತುಂಬಾ ಒಳ್ಳೆಯವ್ರಕ್ಕ. ಬೇಡಪ್ಪ, ನೀನ್ ಮೊದ್ಲು ಕೊಡೋಣ ಮಾರ. ಅಕ್ಕ ನಿಮ್ಮಂತ ಒಳ್ಳೆ ವ್ಯಕ್ತಿ. ಯಾರ್ಯಾರು ಬೇಡ ತಂಬ. ನೀವು ಒಳ್ಳೆತನ ನಾನು ನೋಡ್ಬಿಟ್ಟೆ. ಅಕ್ಕ, ಸ್ವಲ್ಪ ನೀರು ಕುಡೀರಿ ಅಕ್ಕ. ಎಂತದು ಬೇಡಪ್ಪ. ನಿನ್ ನೀರು ಬೇಡ, ನೀನು ಬೇಡ. ನನಗೆ ಮೊಬೈಲ್ ಕೊಡಪ್ಪ. ಅಕ್ಕ ನೀವು ಯಾಕಕ್ಕ ನನ್ನ ನೋಡಿದ್ರೆ ನಿಮ್ಗೆ ನನ್ನ ಇಷ್ಟ ಆಗ್ತಾ ಇಲ್ವಕ್ಕ? ನಿಮ್ಗೆ ನೀನ್ ಇಷ್ಟ ಪಷ್ಟ ಬೇಡ ತಂಬಾರಪ್ಪ. ನಾನು ನಿಮ್ಮ ಮಗನ ತರ ಕಾಣಿಸ್ತಾ ಇಲ್ವಾ ಅಕ್ಕ? ಬೇಡಪ್ಪ. ನನ್ ಮಗ ಹಿಂಗೆಲ್ಲ ಅನ್ಯಾಯ ಮಾಡಲ್ಲ. ನನ್ ಅಕ್ಕ ಮಗ ದೇವ್ರ ಅಂತ. ಅವ್ರು ಟಿಟಿ ಓಡಿಸ್ತಾರೆ, ನಾನು ಕಾರ್ ಓಡಿಸ್ತೀನಿ ಅಕ್ಕ. ಈ ತರ ಎಲ್ಲ ಮೋಸ ಮಾಡಲ್ಲ ನನ್ ಮಗ. ಅಕ್ಕ ನಿಮ್ಗೆ ಮೋಸ ಮಾಡಲ್ಲ ಅಕ್ಕ. ನಿಮ್ಮ ದೇವ್ರ ತರ ನೋಡ್ಕೊಂತೀನಿ ನಾನು ನಿಮ್ಮನ್ನ. ಅದು ಬೇಡಪ್ಪ. ನನಗೆ ದೇವ್ರಂಗೆ ಇದಾರೆ. ನನ್ ಮಕ್ಳೇ ದೇವ್ರು. ನಿಮ್ಗೆ ಯಾವಾಗ ಎಲ್ಲಿ ಹೆಚ್ಚಾಗಿದಾರೆ ನನ್ ಮಕ್ಳು ಗೊತ್ತಾ? ನೀನ್ ನನ್ ಪ್ರಾಣನೇ ತೆಗಿಯಕ್ ಹೋಗ್ತೀಯಲ್ಲ ನೀನು. ನಿಮ್ ಪ್ರಾಣ ನಾನೇನ ನನ್ಗೋಸ್ಕರ ಕೈ ಹೋದ್ಮೇಲೆ ಇನ್ನೇನೈತ್ ನಂದು ಜೀವ ಉಳಿತತ. ಆ ಸ್ಪೂನಲ್ಲಿ ತಿನ್ಬೋದಲ್ಲ ಅಕ್ಕ, ಕೈ ಇಲ್ಲ ಅಂದ್ರೆ ಏನಕ್ಕ? ನಿಮ್ಮ ಅಜ್ಜಿಗೆ ಸ್ಪೂನ್ ತಿನ್ಸ್ತಮ್ಮ. ಅವ್ರಿಗೆ ಆಲ್ರೆಡಿ ಸ್ಪೂನಲ್ಲೇ ತಿಂದವ್ರಕ್ಕ. ಲಾಸ್ಟ್ ಒಂದೇ ಒಂದ್ ಮಾತು ಕೇಳ್ತೀನಿ, ಬೇಜಾರ್ ಮಾಡ್ಕೊಳಲ್ವಾ? ಏನು ಮಾಡ್ಕೊಳ ಅಂತಂಬರಪ್ಪ. ಹೆಣ್ಣಿನ ಕಡೆಯವರ ಗಂಡಿನ ಕಡೆಯವರ ನೀವು? ಎರಡು ಕಡೆಯವರು ಅಲ್ಲ, ಮತ್ತೆ ಸುಮ್ನೆ ಬಿಟ್ಟಿ ಊಟ ಏನಕ್ಕ ಹಿಂಗೆ ಬಿಟ್ಟಿ ಊಟ ತಿನ್ನಕ್ ಹೋಗ್ತೀನಿ ಅಂತ ಹೇಳ? ನನ್ ಮನೆ ಅಡಿಗೆ ಮಾರ್ಯಾರ ಯಾರು ಇಲ್ಲ. ನಿಮ್ಮಂತರ್ ಇದ್ರೆ ಏನ್ ಮಾಡೋಣ ನಾವು? ಇಲ್ಲ, ಎರಡು ಕಡೆಯವರಲ್ಲ ಹಂಗಂದ್ರೆ ನೀವು. ಮತ್ತೆ ನಾನು ಹೋದ್ರೆ ಎಡಗಳಲ್ಲಿ ಒದ್ ಕಲಿಸ್ತಾರಲ್ಲ. ಏನ್ ಅನ್ನಲ್ಲ. ನೀನ್ ಡ್ರೈವರ್ ಕರ್ಕೊಂಬಂದಾರ ಊಟಕ್ಕೆ ಹಾಕ್ರಿ ಅಂತ ಹೇಳು ಅಷ್ಟೇ ತಂಬ. ನೀವು ಯಾರಂತ ಗೊತ್ತಿಲ್ಲ ಅವ್ರಿಗೆ. ನಾವು ನಿಮ್ಮಂಗ ಊಟಕ್ಕೆ ಬಂದವಿ ಅಂತ ತಂಬರಪ್ಪ. ಸರಿ ಬಿಡಿ, ಆಯ್ತು. ಹಿಂಗ್ ನಗ್ನಗ್ತಾ ಇನ್ನು 100 ವರ್ಷ ಚೆನ್ನಾಗಿರಿ ನೀವು. ಒಂದ್ ನಿಮಿಷ ಇಲ್ಲ ನೋಡಿ ಅಮ್ಮ, ಒಂದ್ ನಿಮಿಷ ಹೇಳೋದ್ ಕೇಳಿ. ಇಲ್ಲಿ ಕ್ಯಾಮ್ರಾ ಇಟ್ಟಿದೀವಿ, ನಾ ಇಷ್ಟೊತ್ತು ಮಾಡಿದ್ದು ತಮಾಷೆ ಆಯ್ತಾ? ನಾನ್ ನಿಮ್ಮನ್ನೆಲ್ಲೂ ಕರ್ಕೊಂಡ್ ಆಗಲ್ಲ. ನಮ್ಮ ಅಜ್ಜಿ ಆಸ್ತಿ ಇಲ್ಲ, ಬದ್ನೆಕಾಯಿನೂ ಇಲ್ಲ. ಇವರು ನಮ್ ಚಾನೆಲ್ ಎಲ್ಲ ನೋಡ್ತಾರೆ ಟಿವಿಗಳಲ್ಲಿ. ನಮ್ ಚಿಕ್ಕಮ್ಮವ್ರಿಗೂ ಈ ತರ ಬಕ್ರಾ ಮಾಡಿ ಅನ್ಬಿಟ್ಟು ನಿಮ್ಮನ್ನ ಕೊಂಡ್ರು ಸಾವಿರ. ದಯವಿಟ್ಟು ಗುರ್ತು ಪರಿಚಯ ಇಲ್ಲದ ಕಾರಿಗೆ ಕಾರಿಗೆ ಯಾರು ಕೈ ಅಡ್ಡ ಹಾಕ್ಬೇಡಿ. ಕೈ ಹಾಕ್ಬೇಡಿ ಅಡ್ಡ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಗಳಲ್ಲಿ ಮಾತ್ರ ಓಡಾಡಿ. ಓಡಾಡಿ ಹುಷಾರಾಗಿರಿ. ಆದಷ್ಟು ನಿಮ್ ಸೇಫ್ ಅಲ್ಲಿ ನೀವಿರಿ. ಸೂಪರ್.
ಒಳ್ಳೆ ಆಶೀರ್ವಾದ ಮಾಡ್ಬಿಡ್ಲ ಇರ್ಲಿ ಮನೆ ಅವ್ರು ಹೊಡೆದಿದ್ದೆ ನಮ್ಗೆ ಆಶೀರ್ವಾದ ಹೆಂಗ್ ಮಾಡ್ದಂಗ್ ಗೊತ್ತಾ